ಇರ್ತಾರೆ ನಮ್ಮ ಪ್ರತಿನಿಧಿ ಮಹದೇಶ್. ನೇರ ಸಂಪರ್ಕದಲ್ಲಿ ಜಾಯಿನ್ ಆಗ್ತಾ ಇದ್ದಾರೆ. ಮಹದೇಶ್, ಗಮನಿಸ್ತಾ ಇದ್ದೀವಿ 2020 ಲಾಸ್ಟ್ ಟರ್ಮ್ ಮುಗ್ದಿದ್ದು. ಆ ನಂತರದಲ್ಲಿ ಅನೇಕ ಕಾರಣಗಳಿಂದಾಗಿ ಮುಂದೂಡಿಕೆ ಆಗ್ತಾನೆ ಬರ್ತಾ ಇರುವಂತಹ ಬಿಬಿಎಂಪಿ ಎಲೆಕ್ಷನ್ ಯಾವಾಗ ಅನ್ನುವಂತ ಪ್ರಶ್ನೆಗೆ ಈಗ ಉತ್ತರ ಸಿಗುವಂತೆ ಕಾಣಿಸ್ತಾ ಇದೆ. ಅದರ ಒಳಗಡೆ ಎಲ್ಲವನ್ನು ಕೂಡ ಮುಗಿಸೋದಕ್ಕೆ ಈಗಾಗಲೇ ಸುಪ್ರೀಂ ಕೋರ್ಟ್ ಕೂಡ ಹೇಳಿರೋದು. ವಾದ ಪ್ರತಿವಾದಗಳು ಯಾವ ರೀತಿ ನಡೆದವು, ಅಂತೂ ಇಂತೂ ಜನವರಿ ಫೆಬ್ರವರಿಯಲ್ಲಿ ಎಲೆಕ್ಷನ್ ನಡೆಯುತ್ತಾ, ಹೇಗೆ? ವ್ಯಕ್ತವಾಗಿತ್ತು. ಕೋರ್ಟ್ ಕೂಡ ಬಿಬಿಎಂಪಿ ಚುನಾವಣೆಯ ಕುರಿತು ಸುಪ್ರೀಂ ಕೋರ್ಟ್ನಲ್ಲಿ ವಿಚಾರಣೆ ನಡೀತಾ ಇದೆ. ಇವತ್ತು ಕೂಡ ವಿಚಾರಣೆ ನಡೆಯಿತು. ರಾಜ್ಯ ಸರ್ಕಾರ ಸಲ್ಲಿಸಿರುವಂತಹ ಈ ಹೆಚ್ಚುವರಿ ಅಫಿಡವಿಟ್ನಲ್ಲಿ ವಾರ್ಡ್ ಮೀಸಲಾತಿ ಕುರಿತು ಅಂತಿಮವಾಗಿ ಅಧಿಸೂಚನೆಯನ್ನ ಕೂಡ ಪ್ರಕಟಿಸಲಾಗುತ್ತೆ. ಅದರ ಜೊತೆಯಲ್ಲಿ ಈಗಾಗಲೇ ಈ ಹೊಸ ನಿಗಮಗಳನ್ನು ಸ್ಥಾಪಿಸುವ ಕುರಿತು ಕೂಡ ಅಧಿಸೂಚನೆಯನ್ನ ಹೊರಡಿಸಲಾಗಿದೆ. ಒಂದಷ್ಟು ಆಕ್ಷೇಪಣೆಗಳು, ಸಲಹೆಗಳು ಏನಾದರೂ ಇದ್ರೆ ಅದನ್ನು ಕೂಡ ಕೊಡಿ ಅಂತ ಕೂಡ ಹೇಳಲಾಗಿದೆ. ಅದರ ನಂತರದಲ್ಲಿ ಈ ವಾರ್ಡ್ಗಳ ಗಡಿಗಳನ್ನು ರಚನೆ ಮಾಡೋದಾಗಿರ್ಬೋದು, ಡಿಲಿಮಿಟೇಷನ್ ಆಯೋಗದ ಪ್ರಕ್ರಿಯೆ ಆಗಿರ್ಬೋದು, ಅದಕ್ಕೆ ಇನ್ನೂ ಕೂಡ 1 ರಿಂದ 2 ತಿಂಗಳು ಬೇಕಾಗುತ್ತೆ ಅನ್ನುವಂತಹ ವಿಚಾರ. ಆದ್ರೆ ಆದಷ್ಟು ಬೇಗ ಮಾಡಿ ಅಂತ ಸುಪ್ರೀಂ ಕೋರ್ಟ್ ಈಗ ಸೂಚನೆಯನ್ನ ಕೊಟ್ಟಿರೋದು. ಡೀಟೇಲ್ಸ್ ಅನ್ನ ಕೊಡ್ತಾ ಇದ್ರು ನಮ್ಮ ಪ್ರತಿನಿಧಿ ಮಹದೇಶ್ ಆಗ್ಲೇ ಕೇಳ್ತಾ ಇದ್ದೆ, ಅಂತೂ ಇಂತೂ ಚುನಾವಣೆ ನಡೆಯುತ್ತೆ ಅನ್ನುವಂತ ವಿಚಾರ ಯಾವಾಗ ಎಕ್ಸ್ಪೆಕ್ಟ್ ಮಾಡಬಹುದು? ಜನವರಿ ಫೆಬ್ರವರಿಯಲ್ಲಿ ಚುನಾವಣೆ ನಡೆಯುತ್ತಾ, ಹೇಗೆ ಅಂತ? ಅಶ್ವಿನಿ, ಹೈಕೋರ್ಟ್ ಈ ಮುಂಚೆ ಕೂಡ ಸೂಚನೆ ನೀಡುವಂತ ಕೆಲಸವನ್ನು ಮಾಡಿತ್ತು. 6 ವಾರಗಳಲ್ಲಿ 198 ವಾರ್ಡ್ಗಳಿಗೆನೆ ಬಿಬಿಎಂಪಿ ಚುನಾವಣೆ ಸರ್ಕಾರ ನಡೆಸಬೇಕಂತೇಳಿ ಹೈಕೋರ್ಟ್ ಆದೇಶವನ್ನ ನೀಡುವಂತ ಕೆಲಸವನ್ನ ಮಾಡಿತ್ತು. ಆದ್ರೆ ಇನ್ನೂ ಕೂಡ ಚುನಾವಣೆಗೆ ಸಂಬಂಧಪಟ್ಟಂತೆ ಒಂದಷ್ಟು ಕಾರ್ಯವ್ಯಾಪ್ತಿ ಆಗಿರ್ಬೋದು, ಚುನಾವಣೆ ಕ್ಷೇತ್ರ ವ್ಯಾಪ್ತಿ ಆಗಿರ್ಬೋದು, ಜೊತೆಗೆ ಕ್ಷೇತ್ರಗಳನ್ನ ಪುನರ್ ವಿಂಗಡಣೆ ಮಾಡಬೇಕು, ವಾರ್ಡ್ಗಳನ್ನ ಪುನರ್ ವಿಂಗಡಣೆ ಮಾಡಬೇಕು. ಹೀಗಾಗಿ ನಮಗೆ ಚುನಾವಣೆನ ಬಿಬಿಎಂಪಿ ಚುನಾವಣೆಯನ್ನ ನಡೆಸೋದಕ್ಕೆ ಒಂದಷ್ಟು ಕಾಲಾವಕಾಶ ಕೊಡಬೇಕು. ಜೊತೆಗೆ ಗ್ರೇಟರ್ ಬೆಂಗಳೂರು ಕಾಯ್ದೆ ಸಂಬಂಧ ರಾಜ್ಯಪಾಲರು ಕೂಡ ಆ ಒಂದು ಕಾಯ್ದೆಯನ್ನ ತಡೆ ಹಿಡುವಂತ ಕೆಲಸವನ್ನ ಮಾಡಿದ್ರು. ಹೀಗಾಗಿ ನಮಗೆ ಚುನಾವಣೆ ನಡೆಸೋದಕ್ಕೆ ತಡವಾಗ್ತಿದೆ ಅನ್ನುವಂತ ಒಂದಷ್ಟು ವಿಚಾರಗಳನ್ನ ಸರ್ಕಾರ ಕೂಡ ಹೈಕೋರ್ಟ್ಗೆ ಮಾಹಿತಿ ನೀಡುವಂತ ಕೆಲಸವನ್ನ ಮಾಡಿತ್ತು. ಅದಾಗಿಯೂ ಕೂಡ ಹೈಕೋರ್ಟ್ ಈಗಾಗಲೇ 6 ವಾರಗಳಲ್ಲಿ ಚುನಾವಣೆ ನಡೆಸಬೇಕಂತೇಳಿ ಆದೇಶ ನೀಡಿತ್ತು. ಹೈಕೋರ್ಟ್ನ ಆದೇಶವನ್ನ ಪ್ರಶ್ನಿಸಿ ಸುಪ್ರೀಂ ಕೋರ್ಟ್ಗೆ ರಾಜ್ಯ ಸರ್ಕಾರ ಅರ್ಜಿ ಸಲ್ಲಿಸುವಂತ ಕೆಲಸವನ್ನ ಮಾಡಿತ್ತು. ಕಳೆದ ಬಾರಿ ವಿಚಾರಣೆ ನಡೆಸಿದಂತ ಸುಪ್ರೀಂ ಕೋರ್ಟ್ ಈ ಒಂದಷ್ಟು ವಿಚಾರಗಳಿಗೆ ಸಂಬಂಧಪಟ್ಟಂತೆ ಯಾಕೆ ತಡ ಆಗ್ತಿದೆ, ಏನೆಲ್ಲ ಕೆಲಸಗಳು ಬಾಕಿ ಇದೆ ಅನ್ನೋದಕ್ಕೆ ಸಂಬಂಧಪಟ್ಟಂತೆ ಅಫಿಡವಿಟ್ ಅನ್ನ ಸಲ್ಲಿಸಬೇಕಂತೇಳಿ ಸೂಚನೆ ನೀಡಿತ್ತು. ಲಿಖಿತ ರೂಪವಾಗಿ ಇವತ್ತು ಸುಪ್ರೀಂ ಕೋರ್ಟ್ಗೆ ರಾಜ್ಯ ಸರ್ಕಾರದ ಕಡೆಯಿಂದ ಅಫಿಡವಿಟ್ ಅನ್ನ ಸಲ್ಲಿಸುವಂತ ಕೆಲಸವನ್ನ ಮಾಡಲಾಗಿದೆ. ಅದರಲ್ಲಿ ನವೆಂಬರ್ ಒಳಗಡೆ ನಾವು ಕ್ಷೇತ್ರಗಳನ್ನ ಪುನರ್ ವಿಂಗಡಣೆ ಮಾಡೋದಾಗಿರ್ಬೋದು, ಜೊತೆಗೆ ಏನೆಲ್ಲ ಕೆಲಸಗಳು ಬಾಕಿ ಇದೆ ಅವೆಲ್ಲವೂ ಕೂಡ ನವೆಂಬರ್ಗಳಲ್ಲಿ ಮುಗಿಸ್ಕೋತೇವೆ. ನವೆಂಬರ್ ನಂತರ ಚುನಾವಣೆಯನ್ನು ನಡೆಸೋದಕ್ಕೆ ಅವಕಾಶ ಇದೆ ಅಂತೇಳಿ ಸರ್ಕಾರದ ಪರ ವಕೀಲರು ಸುಪ್ರೀಂ ಕೋರ್ಟ್ಗೆ ಒಂದಷ್ಟು ಮಾಹಿತಿಯನ್ನ ನೀಡುವಂತ ಕೆಲಸವನ್ನು ಮಾಡಿದ್ರು. ಈ ವೇಳೆ ಚುನಾವಣಾ ಆಯೋಗದ ಪರ ವಕೀಲರಾದಂತಹ ಫಣೀಂದ್ರ ಅವರು ಕೂಡ ನಮಗೆ ನವೆಂಬರ್ ಒಳಗಡೆ ಕ್ಷೇತ್ರ ಪುನರ್ ವಿಂಗಡಣೆ ಆದ್ರೆ ನಮಗೆ ಚುನಾವಣೆ ಕಾರ್ಯಕ್ಕೆ ಸಂಬಂಧಪಟ್ಟಂತೆ ಒಂದಷ್ಟು ಕೆಲಸಗಳನ್ನ ಮಾಡಿಕೊಳ್ಳೋದಕ್ಕೆ 2 ರಿಂದ 3 ತಿಂಗಳುಗಳು ಬೇಕಾಗುತ್ತೆ ಅನ್ನುವಂತ ಒಂದಷ್ಟು ವಿಚಾರವನ್ನ ಅಲ್ಲಿ ಪ್ರಸ್ತಾಪ ಮಾಡುವಂತ ಕೆಲಸವನ್ನು ಮಾಡಿದ್ರು. ಜೊತೆಗೆ ಓಕೆ ಮಹದೇಶ್, ಥ್ಯಾಂಕ್ ಯು ಇರ್ತಾರೆ ನಮ್ಮ ಪ್ರತಿನಿಧಿ ಮಹದೇಶ್. ನೇರ ಸಂಪರ್ಕದಲ್ಲಿ ಜಾಯಿನ್ ಆಗ್ತಾ ಇದ್ದಾರೆ. ಮಹದೇಶ್, ಗಮನಿಸ್ತಾ ಇದ್ದೀವಿ 2020 ಲಾಸ್ಟ್ ಟರ್ಮ್ ಮುಗ್ದಿದ್ದು. ಆ ನಂತರದಲ್ಲಿ ಅನೇಕ ಕಾರಣಗಳಿಂದಾಗಿ ಮುಂದೂಡಿಕೆ ಆಗ್ತಾನೆ ಬರ್ತಾ ಇರುವಂತಹ ಬಿಬಿಎಂಪಿ ಎಲೆಕ್ಷನ್ ಯಾವಾಗ ಅನ್ನುವಂತ ಪ್ರಶ್ನೆಗೆ ಈಗ ಉತ್ತರ ಸಿಗುವಂತೆ ಕಾಣಿಸ್ತಾ ಇದೆ. ಅದರ ಒಳಗಡೆ ಎಲ್ಲವನ್ನು ಕೂಡ ಮುಗಿಸೋದಕ್ಕೆ ಈಗಾಗಲೇ ಸುಪ್ರೀಂ ಕೋರ್ಟ್ ಕೂಡ ಹೇಳಿರೋದು. ವಾದ ಪ್ರತಿವಾದಗಳು ಯಾವ ರೀತಿ ನಡೆದವು, ಅಂತೂ ಇಂತೂ ಜನವರಿ ಫೆಬ್ರವರಿಯಲ್ಲಿ ಎಲೆಕ್ಷನ್ ನಡೆಯುತ್ತಾ, ಹೇಗೆ? ವ್ಯಕ್ತವಾಗಿತ್ತು. ಕೋರ್ಟ್ ಕೂಡ ಬಿಬಿಎಂಪಿ ಚುನಾವಣೆಯ ಕುರಿತು ಸುಪ್ರೀಂ ಕೋರ್ಟ್ನಲ್ಲಿ ವಿಚಾರಣೆ ನಡೀತಾ ಇದೆ. ಇವತ್ತು ಕೂಡ ವಿಚಾರಣೆ ನಡೆಯಿತು. ರಾಜ್ಯ ಸರ್ಕಾರ ಸಲ್ಲಿಸಿರುವಂತಹ ಈ ಹೆಚ್ಚುವರಿ ಅಫಿಡವಿಟ್ನಲ್ಲಿ ವಾರ್ಡ್ ಮೀಸಲಾತಿ ಕುರಿತು ಅಂತಿಮವಾಗಿ ಅಧಿಸೂಚನೆಯನ್ನ ಕೂಡ ಪ್ರಕಟಿಸಲಾಗುತ್ತೆ. ಅದರ ಜೊತೆಯಲ್ಲಿ ಈಗಾಗಲೇ ಈ ಹೊಸ ನಿಗಮಗಳನ್ನು ಸ್ಥಾಪಿಸುವ ಕುರಿತು ಕೂಡ ಅಧಿಸೂಚನೆಯನ್ನ ಹೊರಡಿಸಲಾಗಿದೆ. ಒಂದಷ್ಟು ಆಕ್ಷೇಪಣೆಗಳು, ಸಲಹೆಗಳು ಏನಾದರೂ ಇದ್ರೆ ಅದನ್ನು ಕೂಡ ಕೊಡಿ ಅಂತ ಕೂಡ ಹೇಳಲಾಗಿದೆ.
ಅದರ ನಂತರದಲ್ಲಿ ಈ ವಾರ್ಡ್ಗಳ ಗಡಿಗಳನ್ನ ರಚನೆ ಮಾಡೋದಾಗಿರ್ಬೋದು, ಡಿಲಿಮಿಟೇಷನ್ ಆಯೋಗದ ಪ್ರಕ್ರಿಯೆ ಆಗಿರ್ಬೋದು, ಅದಕ್ಕೆ ಇನ್ನೂ ಕೂಡ 1 ರಿಂದ 2 ತಿಂಗಳು ಬೇಕಾಗುತ್ತೆ ಅನ್ನುವಂತಹ ವಿಚಾರ. ಆದ್ರೆ ಆದಷ್ಟು ಬೇಗ ಮಾಡಿ ಅಂತ ಸುಪ್ರೀಂ ಕೋರ್ಟ್ ಈಗ ಸೂಚನೆಯನ್ನ ಕೊಟ್ಟಿರೋದು. ಡೀಟೇಲ್ಸ್ ಅನ್ನ ಕೊಡ್ತಾ ಇದ್ರು ನಮ್ಮ ಪ್ರತಿನಿಧಿ ಮಾದೇಶ್ ಆಗ್ಲೇ ಕೇಳ್ತಾ ಇದ್ದೆ, ಅಂತೂ ಇಂತೂ ಚುನಾವಣೆ ನಡೆಯುತ್ತೆ ಅನ್ನುವಂತ ವಿಚಾರ ಯಾವಾಗ ಎಕ್ಸ್ಪೆಕ್ಟ್ ಮಾಡಬಹುದು? ಜನವರಿ ಫೆಬ್ರವರಿಯಲ್ಲಿ ಚುನಾವಣೆ ನಡೆಯುತ್ತಾ ಹೇಗೆ ಅಂತ? ಅಶ್ವಿನಿ, ಹೈಕೋರ್ಟ್ ಈ ಮುಂಚೆ ಕೂಡ ಸೂಚನೆ ನೀಡುವಂತ ಕೆಲಸವನ್ನ ಮಾಡಿತ್ತು. 6 ವಾರಗಳಲ್ಲಿ 198 ವಾರ್ಡ್ಗಳಿಗೆನೆ ಬಿಬಿಎಂಪಿ ಚುನಾವಣೆ ಸರ್ಕಾರ ನಡೆಸಬೇಕಂತೇಳಿ ಹೈಕೋರ್ಟ್ ಆದೇಶವನ್ನ ನೀಡುವಂತ ಕೆಲಸವನ್ನ ಮಾಡಿತ್ತು. ಆದ್ರೆ ಇನ್ನೂ ಕೂಡ ಚುನಾವಣೆಗೆ ಸಂಬಂಧಪಟ್ಟಂತೆ ಒಂದಷ್ಟು ಕಾರ್ಯವ್ಯಾಪ್ತಿ ಆಗಿರ್ಬೋದು, ಚುನಾವಣೆ ಕ್ಷೇತ್ರ ವ್ಯಾಪ್ತಿ ಆಗಿರ್ಬೋದು, ಜೊತೆಗೆ ಕ್ಷೇತ್ರಗಳನ್ನ ಪುನರ್ ವಿಂಗಡಣೆ ಮಾಡಬೇಕು, ವಾರ್ಡ್ಗಳನ್ನ ಪುನರ್ ವಿಂಗಡಣೆ ಮಾಡಬೇಕು. ಹೀಗಾಗಿ ನಮಗೆ ಬಿಬಿಎಂಪಿ ಚುನಾವಣೆಯನ್ನ ನಡೆಸೋದಕ್ಕೆ ಒಂದಷ್ಟು ಕಾಲಾವಕಾಶ ಕೊಡಬೇಕು. ಜೊತೆಗೆ ಗ್ರೇಟರ್ ಬೆಂಗಳೂರು ಕಾಯ್ದೆ ಸಂಬಂಧ ರಾಜ್ಯಪಾಲರು ಕೂಡ ಆ ಒಂದು ಕಾಯ್ದೆಯನ್ನ ತಡೆ ಹಿಡುವಂತ ಕೆಲಸವನ್ನ ಮಾಡಿದ್ರು. ಹೀಗಾಗಿ ನಮಗೆ ಚುನಾವಣೆ ನಡೆಸೋದಕ್ಕೆ ತಡವಾಗ್ತಿದೆ ಅನ್ನುವಂತ ಒಂದಷ್ಟು ವಿಚಾರಗಳನ್ನ ಸರ್ಕಾರ ಕೂಡ ಹೈಕೋರ್ಟ್ಗೆ ಮಾಹಿತಿ ನೀಡುವಂತ ಕೆಲಸವನ್ನ ಮಾಡಿತ್ತು. ಅದಾಗಿಯೂ ಕೂಡ ಹೈಕೋರ್ಟ್ ಈಗಾಗಲೇ 6 ವಾರಗಳಲ್ಲಿ ಚುನಾವಣೆ ನಡೆಸಬೇಕಂತೇಳಿ ಆದೇಶ ನೀಡಿತ್ತು. ಹೈಕೋರ್ಟ್ನ ಆದೇಶವನ್ನ ಪ್ರಶ್ನಿಸಿ ಸುಪ್ರೀಂ ಕೋರ್ಟ್ಗೆ ರಾಜ್ಯ ಸರ್ಕಾರ ಅರ್ಜಿ ಸಲ್ಲಿಸುವಂತ ಕೆಲಸವನ್ನ ಮಾಡಿತ್ತು. ಕಳೆದ ಬಾರಿ ವಿಚಾರಣೆ ನಡೆಸಿದಂತ ಸುಪ್ರೀಂ ಕೋರ್ಟ್ ಈ ಒಂದಷ್ಟು ವಿಚಾರಗಳಿಗೆ ಸಂಬಂಧಪಟ್ಟಂತೆ ಯಾಕೆ ತಡ ಆಗ್ತಿದೆ, ಏನೆಲ್ಲ ಕೆಲಸಗಳು ಬಾಕಿ ಇದೆ ಅನ್ನೋದಕ್ಕೆ ಸಂಬಂಧಪಟ್ಟಂತೆ ಅಫಿಡವಿಟ್ ಅನ್ನ ಸಲ್ಲಿಸಬೇಕಂತೇಳಿ ಸೂಚನೆ ನೀಡಿತ್ತು. ಲಿಖಿತ ರೂಪವಾಗಿ ಇವತ್ತು ಸುಪ್ರೀಂ ಕೋರ್ಟ್ಗೆ ರಾಜ್ಯ ಸರ್ಕಾರದ ಕಡೆಯಿಂದ ಅಫಿಡವಿಟ್ ಅನ್ನ ಸಲ್ಲಿಸುವಂತ ಕೆಲಸವನ್ನ ಮಾಡಲಾಗಿದೆ. ಅದರಲ್ಲಿ ನವೆಂಬರ್ ಒಳಗಡೆ ನಾವು ಕ್ಷೇತ್ರಗಳನ್ನ ಪುನರ್ ವಿಂಗಡಣೆ ಮಾಡೋದಾಗಿರ್ಬೋದು, ಜೊತೆಗೆ ಏನೆಲ್ಲ ಕೆಲಸಗಳು ಬಾಕಿ ಇದೆ ಅವೆಲ್ಲವೂ ಕೂಡ ನವೆಂಬರ್ಗಳಲ್ಲಿ ಮುಗಿಸ್ಕೋತೇವೆ. ನವೆಂಬರ್ ನಂತರ ಚುನಾವಣೆಯನ್ನು ನಡೆಸೋದಕ್ಕೆ ಅವಕಾಶ ಇದೆ ಅಂತೇಳಿ ಸರ್ಕಾರದ ಪರ ವಕೀಲರು ಸುಪ್ರೀಂ ಕೋರ್ಟ್ಗೆ ಒಂದಷ್ಟು ಮಾಹಿತಿಯನ್ನ ನೀಡುವಂತ ಕೆಲಸವನ್ನು ಮಾಡಿದ್ರು. ಈ ವೇಳೆ ಚುನಾವಣಾ ಆಯೋಗದ ಪರ ವಕೀಲರಾದಂತಹ ಫಣೀಂದ್ರ ಅವರು ಕೂಡ ನಮಗೆ ನವೆಂಬರ್ ಒಳಗಡೆ ಕ್ಷೇತ್ರ ಪುನರ್ ವಿಂಗಡಣೆ ಆದ್ರೆ ನಮಗೆ ಚುನಾವಣೆ ಕಾರ್ಯಕ್ಕೆ ಸಂಬಂಧಪಟ್ಟಂತೆ ಒಂದಷ್ಟು ಕೆಲಸಗಳನ್ನ ಮಾಡಿಕೊಳ್ಳೋದಕ್ಕೆ 2 ರಿಂದ 3 ತಿಂಗಳುಗಳು ಬೇಕಾಗುತ್ತೆ ಅನ್ನುವಂತ ಒಂದಷ್ಟು ವಿಚಾರವನ್ನ ಅಲ್ಲಿ ಪ್ರಸ್ತಾಪ ಮಾಡುವಂತ ಕೆಲಸವನ್ನು ಮಾಡಿದ್ರು. ಜೊತೆಗೆ ಓಕೆ ಮಾದೇಶ್, ಥ್ಯಾಂಕ್ ಯು. ಕೊಡ್ತಾರೆ ನಮ್ಮ ಪ್ರತಿನಿಧಿ ಮಾದೇಶ್ ನೇರ ಸಂಪರ್ಕದಲ್ಲಿ ಜಾಯಿನ್ ಆಗ್ತಾ ಇದ್ದಾರೆ. ಮಾದೇಶ್, ಗಮನಿಸ್ತಾ ಇದೀವಿ 2020 ಲಾಸ್ಟ್ ಟರ್ಮ್ ಮುಗ್ದಿದ್ದು, ಆ ನಂತರದಲ್ಲಿ ಅನೇಕ ಕಾರಣಗಳಿಂದಾಗಿ ಮುಂದೂಡಿಕೆ ಆಗ್ತಾನೆ ಬರ್ತಾ ಇರುವಂತಹ ಬಿಬಿಎಂಪಿ ಎಲೆಕ್ಷನ್ ಯಾವಾಗ ಅನ್ನುವಂತ ಪ್ರಶ್ನೆಗೆ ಈಗ ಉತ್ತರ ಸಿಗುವಂತೆ ಕಾಣಿಸ್ತಾ ಇದೆ. ಅದರ ಒಳಗಡೆ ಎಲ್ಲವನ್ನೂ ಕೂಡ ಮುಗಿಸೋದಕ್ಕೆ ಈಗಾಗಲೇ ಸುಪ್ರೀಂ ಕೋರ್ಟ್ ಕೂಡ ಹೇಳಿರೋದು. ವಾದ ಪ್ರತಿವಾದಗಳು ಯಾವ ರೀತಿ ನಡೆದವು, ಅಂತೂ ಇಂತೂ ಜನವರಿ ಫೆಬ್ರವರಿಯಲ್ಲಿ ಎಲೆಕ್ಷನ್ ನಡೆಯುತ್ತಾ ಹೇಗೆ? ವ್ಯಕ್ತವಾಗಿತ್ತು. ಕೋರ್ಟ್ ಕೂಡ ಬಿಬಿಎಂಪಿ ಚುನಾವಣೆಯ ಕುರಿತು ಸುಪ್ರೀಂ ಕೋರ್ಟ್ನಲ್ಲಿ ವಿಚಾರಣೆ ನಡೀತಾ ಇದೆ. ಇವತ್ತು ಕೂಡ ವಿಚಾರಣೆ ನಡೆಯಿತು. ರಾಜ್ಯ ಸರ್ಕಾರ ಸಲ್ಲಿಸಿರುವಂತಹ ಈ ಹೆಚ್ಚುವರಿ ಅಫಿಡವಿಟ್ನಲ್ಲಿ ವಾರ್ಡ್ ಮೀಸಲಾತಿ ಕುರಿತು ಅಂತಿಮವಾಗಿ ಅಧಿಸೂಚನೆಯನ್ನ ಕೂಡ ಪ್ರಕಟಿಸಲಾಗುತ್ತೆ. ಅದರ ಜೊತೆಯಲ್ಲಿ ಈಗಾಗಲೇ ಈ ಹೊಸ ನಿಗಮಗಳನ್ನು ಸ್ಥಾಪಿಸುವ ಕುರಿತು ಕೂಡ ಅಧಿಸೂಚನೆಯನ್ನ ಹೊರಡಿಸಲಾಗಿದೆ. ಒಂದಷ್ಟು ಆಕ್ಷೇಪಣೆಗಳು, ಸಲಹೆಗಳು ಏನಾದರೂ ಇದ್ರೆ ಅದನ್ನ ಕೂಡ ಕೊಡಿ ಅಂತ ಕೂಡ ಹೇಳಲಾಗಿದೆ. ಅದರ ನಂತರದಲ್ಲಿ ಈ ವಾರ್ಡ್ಗಳ ಗಡಿಗಳನ್ನ ರಚನೆ ಮಾಡೋದಾಗಿರ್ಬೋದು, ಡಿಲಿಮಿಟೇಷನ್ ಆಯೋಗದ ಪ್ರಕ್ರಿಯೆ ಆಗಿರ್ಬೋದು, ಅದಕ್ಕೆ ಇನ್ನೂ ಕೂಡ 1 ರಿಂದ 2 ತಿಂಗಳು ಬೇಕಾಗುತ್ತೆ ಅನ್ನುವಂತಹ ವಿಚಾರ. ಆದ್ರೆ ಆದಷ್ಟು ಬೇಗ ಮಾಡಿ ಅಂತ ಸುಪ್ರೀಂ ಕೋರ್ಟ್ ಈಗ ಸೂಚನೆಯನ್ನ ಕೊಟ್ಟಿರೋದು. ಡೀಟೇಲ್ಸ್ ಅನ್ನ ಕೊಡ್ತಾ ಇದ್ರು ನಮ್ಮ ಪ್ರತಿನಿಧಿ ಮಾದೇಶ್ ಆಗ್ಲೇ ಕೇಳ್ತಾ ಇದ್ದೆ, ಅಂತೂ ಇಂತೂ ಚುನಾವಣೆ ನಡೆಯುತ್ತೆ ಅನ್ನುವಂತ ವಿಚಾರ ಯಾವಾಗ ಎಕ್ಸ್ಪೆಕ್ಟ್ ಮಾಡಬಹುದು? ಜನವರಿ ಫೆಬ್ರವರಿಯಲ್ಲಿ ಚುನಾವಣೆ ನಡೆಯುತ್ತಾ ಹೇಗೆ ಅಂತ? ಅಶ್ವಿನಿ, ಹೈಕೋರ್ಟ್ ಈ ಮುಂಚೆ ಕೂಡ ಸೂಚನೆ ನೀಡುವಂತ ಕೆಲಸವನ್ನ ಮಾಡಿತ್ತು. 6 ವಾರಗಳಲ್ಲಿ 198 ವಾರ್ಡ್ಗಳಿಗೆನೆ ಬಿಬಿಎಂಪಿ ಚುನಾವಣೆ ಸರ್ಕಾರ ನಡೆಸಬೇಕಂತೇಳಿ ಹೈಕೋರ್ಟ್ ಆದೇಶವನ್ನ ನೀಡುವಂತ ಕೆಲಸವನ್ನ ಮಾಡಿತ್ತು. ಆದ್ರೆ ಇನ್ನೂ ಕೂಡ ಚುನಾವಣೆಗೆ ಸಂಬಂಧಪಟ್ಟಂತೆ ಒಂದಷ್ಟು ಕಾರ್ಯವ್ಯಾಪ್ತಿ ಆಗಿರ್ಬೋದು, ಚುನಾವಣೆ ಕ್ಷೇತ್ರ ವ್ಯಾಪ್ತಿ ಆಗಿರ್ಬೋದು, ಜೊತೆಗೆ ಕ್ಷೇತ್ರಗಳನ್ನ ಪುನರ್ ವಿಂಗಡಣೆ ಮಾಡಬೇಕು, ವಾರ್ಡ್ಗಳನ್ನ ಪುನರ್ ವಿಂಗಡಣೆ ಮಾಡಬೇಕು. ಹೀಗಾಗಿ ನಮಗೆ ಬಿಬಿಎಂಪಿ ಚುನಾವಣೆಯನ್ನ ನಡೆಸೋದಕ್ಕೆ ಒಂದಷ್ಟು ಕಾಲಾವಕಾಶ ಕೊಡಬೇಕು. ಜೊತೆಗೆ ಗ್ರೇಟರ್ ಬೆಂಗಳೂರು ಕಾಯ್ದೆ ಸಂಬಂಧ ರಾಜ್ಯಪಾಲರು ಕೂಡ ಆ ಒಂದು ಕಾಯ್ದೆಯನ್ನ ತಡೆ ಹಿಡುವಂತ ಕೆಲಸವನ್ನ ಮಾಡಿದ್ರು. ಹೀಗಾಗಿ ನಮಗೆ ಚುನಾವಣೆ ನಡೆಸೋದಕ್ಕೆ ತಡವಾಗ್ತಿದೆ ಅನ್ನುವಂತ ಒಂದಷ್ಟು ವಿಚಾರಗಳನ್ನ ಸರ್ಕಾರ ಕೂಡ ಹೈಕೋರ್ಟ್ಗೆ ಮಾಹಿತಿ ನೀಡುವಂತ ಕೆಲಸವನ್ನ ಮಾಡಿತ್ತು. ಅದಾಗಿಯೂ ಕೂಡ ಹೈಕೋರ್ಟ್ ಈಗಾಗಲೇ 6 ವಾರಗಳಲ್ಲಿ ಚುನಾವಣೆ ನಡೆಸಬೇಕಂತೇಳಿ ಆದೇಶ ನೀಡಿತ್ತು. ಹೈಕೋರ್ಟ್ನ ಆದೇಶವನ್ನ ಪ್ರಶ್ನಿಸಿ ಸುಪ್ರೀಂ ಕೋರ್ಟ್ಗೆ ರಾಜ್ಯ ಸರ್ಕಾರ ಅರ್ಜಿ
ಸಲ್ಲಿಸುವಂತ ಕೆಲಸವನ್ನ ಮಾಡಿತ್ತು. ಕಳೆದ ಬಾರಿ ವಿಚಾರಣೆ ನಡೆಸಿದಂತ ಸುಪ್ರೀಂ ಕೋರ್ಟ್ ಈ ಒಂದಷ್ಟು ವಿಚಾರಗಳಿಗೆ ಸಂಬಂಧಪಟ್ಟಂತೆ ಯಾಕೆ ತಡ ಆಗ್ತಿದೆ, ಏನೆಲ್ಲ ಕೆಲಸಗಳು ಬಾಕಿ ಇದೆ ಅನ್ನೋದಕ್ಕೆ ಸಂಬಂಧಪಟ್ಟಂತೆ ಅಫಿಡವಿಟ್ ಅನ್ನ ಸಲ್ಲಿಸಬೇಕಂತೇಳಿ ಸೂಚನೆ ನೀಡಿತ್ತು. ಲಿಖಿತ ರೂಪವಾಗಿ ಇವತ್ತು ಸುಪ್ರೀಂ ಕೋರ್ಟ್ಗೆ ರಾಜ್ಯ ಸರ್ಕಾರದ ಕಡೆಯಿಂದ ಅಫಿಡವಿಟ್ ಅನ್ನ ಸಲ್ಲಿಸುವಂತ ಕೆಲಸವನ್ನ ಮಾಡಲಾಗಿದೆ. ಅದರಲ್ಲಿ ನವೆಂಬರ್ ಒಳಗಡೆ ನಾವು ಕ್ಷೇತ್ರಗಳನ್ನ ಪುನರ್ ವಿಂಗಡಣೆ ಮಾಡೋದಾಗಿರ್ಬೋದು, ಜೊತೆಗೆ ಏನೆಲ್ಲ ಕೆಲಸಗಳು ಬಾಕಿ ಇದೆ ಅವೆಲ್ಲವೂ ಕೂಡ ನವೆಂಬರ್ಗಳಲ್ಲಿ ಮುಗಿಸ್ಕೊತೇವೆ. ನವೆಂಬರ್ ನಂತರ ಚುನಾವಣೆಯನ್ನು ನಡೆಸೋದಕ್ಕೆ ಅವಕಾಶ ಇದೆ ಅಂತೇಳಿ ಸರ್ಕಾರದ ಪರ ವಕೀಲರು ಸುಪ್ರೀಂ ಕೋರ್ಟ್ಗೆ ಒಂದಷ್ಟು ಮಾಹಿತಿಯನ್ನ ನೀಡುವಂತ ಕೆಲಸವನ್ನು ಮಾಡಿದ್ರು. ಈ ವೇಳೆ ಚುನಾವಣಾ ಆಯೋಗದ ಪರ ವಕೀಲರಾದಂತಹ ಫಣೀಂದ್ರ ಅವರು ಕೂಡ ನಮಗೆ ನವೆಂಬರ್ ಒಳಗಡೆ ಕ್ಷೇತ್ರ ಪುನರ್ ವಿಂಗಡಣೆ ಆದ್ರೆ ನಮಗೆ ಚುನಾವಣೆ ಕಾರ್ಯಕ್ಕೆ ಸಂಬಂಧಪಟ್ಟಂತೆ ಒಂದಷ್ಟು ಕೆಲಸಗಳನ್ನ ಮಾಡಿ